OPS ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹೋರಾಟ ನಡೀತಾ ಇದೆ. ಆ ಹೋರಾಟದಲ್ಲಿ ತಾವೆಲ್ಲರನ್ನು ಕೂಡ ದೊಡ್ಡ ಮಟ್ಟದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ NPS ನೌಕರರಿಗೆ ಮತ್ತು ಸಂಘಟನೆಗೆ ತಾವು ನೆರವನ್ನು ಕೊಟ್ಟಿದ್ದೀರಿ. ನಮ್ಮ ವಿಷಯದಲ್ಲಿ ಸಹಾನುಭೂತಿಯನ್ನು ತೋರಿಸಿದಿರಿ. ಅದಕ್ಕಾಗಿ ಮೊದಲನೇದಾಗಿ ತಮ್ಮೆಲ್ಲರಿಗೂ ಕೂಡ ನಾನು ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ, ವೇದಿಕೆಯಲ್ಲಿ ನಮ್ಮ ಜೊತೆಗಿರ್ತಕ್ಕಂಥ ಎಲ್ಲ ಪದಾಧಿಕಾರಿ, ನಮ್ಮ ಪ್ರಧಾನ ಕಾರ್ಯದರ್ಶಿ ಸಿದ್ದು ಸಂಗಣ್ಣವರ ಆದಿಯಾಗಿ ಎಲ್ಲ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಪದಾಧಿಕಾರಿಗಳನ್ನು ಈ ಸಂದರ್ಭದಲ್ಲಿ ನಾನು ಅಭಿನಂದಿಸ್ತಾ, ಸ್ನೇಹಿತರೆ, ಇವತ್ತಿನ ಈ ಒಂದು ಪತ್ರಿಕಾ ಏನು ಪ್ರೆಸ್ ಮೀಟನ್ನು ನಾವು ಏನು ಕರೆದಿದ್ದೀವಿ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ತಮ್ಮ ಮೂಲಕ ಸರ್ಕಾರಕ್ಕೆ ಮತ್ತು ಎಲ್ಲ ನೌಕರರಿಗೆ ತಿಳಿಸುವಂಥ ಉದ್ದೇಶವನ್ನು ಹೊಂದಿದ್ದೀವಿ. ಬಹಳ ಮುಖ್ಯವಾಗಿ ಕಳೆದ 10 ವರ್ಷದಿಂದ NPS ಅನ್ನು ರದ್ದುಗೊಳಿಸುವ ನಿಟ್ಟಿನಲ್ಲಿ ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದೀವಿ. ಆ ಹೋರಾಟದ ಭಾಗವಾಗಿ ಸೆಪ್ಟೆಂಬರ್ 2022ರಲ್ಲಿ ನಾವು ಫ್ರೀಡಂ ಪಾರ್ಕ್ನಲ್ಲಿ 14 ದಿವಸಗಳ ಕಾಲ ಹೋರಾಟವನ್ನು ಮಾಡಿದ್ವಿ. ಈ ಹೋರಾಟದ ಭಾಗವಾಗಿ ಇವತ್ತಿನ ದಿವಸ ಏನು ಮುಖ್ಯಮಂತ್ರಿಯಾಗಿರುವಂಥ ಸಿದ್ದರಾಮಯ್ಯ ಅವರು ಅವತ್ತು ನಮ್ಮ ವಿರೋಧ ಪಕ್ಷದ ನಾಯಕರಾಗಿದ್ದರು. ಹಾಗೆಯೇ ಇವತ್ತಿನ ಉಪಮುಖ್ಯಮಂತ್ರಿಯವರು ಅವತ್ತು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು, ಇವತ್ತು ಕೂಡ ಅಧ್ಯಕ್ಷರಿದ್ದಾರೆ. ಹಾಗೆಯೇ ನಮ್ಮ ಏನು ಗೃಹ ಮಂತ್ರಿಗಳಾದಂಥ ಪರಮೇಶ್ ಅವರು ನಮಗೆ ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆ ಅಧ್ಯಕ್ಷರಾಗಿದ್ದರು. ಅವರೆಲ್ಲರನ್ನೂ ಕೂಡ ಅವತ್ತಿನ ಒಂದು ವೇದಿಕೆಗೆ ಬಂದು ನಮಗೆ ನೀವು ಈ ಹೋರಾಟವನ್ನು ಕೈ ಬಿಡಿ, ನಾವು ನಮ್ಮ ಸರ್ಕಾರ ಮುಂದೆ ಆಡಳಿತಕ್ಕೆ ಬಂದರೆ ನಾವು ನಿಮಗೆ NPS ಅನ್ನು ರದ್ದುಗೊಳಿಸ್ತೇವೆ, ಮತ್ತೆ ಅದೇ ವಿಚಾರವನ್ನು ನಾವು ನಮ್ಮ ಪ್ರಣಾಳಿಕೆಯಲ್ಲಿ ಹಾಕ್ತೇವೆ ಅನ್ನುವಂಥ ವಿಚಾರವನ್ನು ಪ್ರಸ್ತಾಪ ಮಾಡಿದರು. ಅದರಂತೆ ನಾವು 14 ದಿವಸದ ಹೋರಾಟವನ್ನು ಅಂತ್ಯಗೊಳಿಸಿ ನಾವು ಮತ್ತೆ ಈ ಸರ್ಕಾರದ ನಿಲುವನ್ನು ನಾವು ಕಾಯುತ್ತಾ ಬಂದಿದ್ದೀವಿ. ಇವತ್ತು ಕಾಂಗ್ರೆಸ್ ಪಕ್ಷ ಆಡಳಿತಕ್ಕೆ ಬಂದಿದೆ. ಬಂದ ಸಂದರ್ಭದಲ್ಲೇ ಮಾನ್ಯ ಮುಖ್ಯಮಂತ್ರಿ ನಮ್ಮನ್ನು ಕರೆದು ಮೀಟಿಂಗ್ ಮಾಡಿದ್ರು. ಅವರು ಹೇಳಿರುವಂಥದ್ದು ವಿಚಾರ ಇಷ್ಟೇ, 5 ಗ್ಯಾರಂಟಿಗಳನ್ನು ಕೊಟ್ಟಿದ್ದೀವಿ, ಅವುಗಳನ್ನು ಅನುಷ್ಠಾನ ಮಾಡೋದಕ್ಕೆ ಕೆಲವು ಸಮಯ ಬೇಕಾಗುತ್ತೆ, ಆದ್ದರಿಂದ ನೀವು ಸ್ವಲ್ಪ ಸಮಯ ಕೊಡಬೇಕು ನಮಗೆ ಅನ್ನುವಂಥ ಮಾತನ್ನು ಹೇಳಿದ್ರು. 5 ಗ್ಯಾರಂಟಿಗಳು ಕೂಡ ಇವತ್ತು ಅನುಷ್ಠಾನಗೊಂಡಿದ್ದಾವೆ. 6ನೇ ಗ್ಯಾರಂಟಿಯಾಗಿ 6ನೇ ಭರವಸೆ ಸರ್ಕಾರಿ ನೌಕರರಿಗೆ NPS ಅನ್ನು ರದ್ದುಗೊಳಿಸ್ತಕ್ಕಂಥದ್ದು, ಅನುದಾನಿತ ಮತ್ತು ಸರ್ಕಾರಿ ನೌಕರರಿಗೆ ನಿಗಮ ಮಂಡಳಿ ಇತರ ಎಲ್ಲ ಯಾರ್ಯಾರಿಗೆ NPS ಅಂತ ಹೇಳಿ ಅಡಾಪ್ಟ್ ಆಗಿದೆಯೋ ಕರ್ನಾಟಕದಲ್ಲಿ ಅವರಿಗೆಲ್ಲರನ್ನು ಕೂಡ NPS ಇಂದ OPS ಗೆ ಹೋಗ್ತಕ್ಕಂಥ ಒಂದು ಇದನ್ನ ಭರವಸೆಯನ್ನ ಕೊಟ್ಟಿತ್ತು ಸರ್ಕಾರ. ಅದರಂತೆ ಅದನ್ನ ಮಾಡಿಕೊಡ್ಬೇಕು ಅನ್ನುವಂಥ ಒತ್ತಾಯವನ್ನು ಕಳೆದ 2 ವರ್ಷದಿಂದ ನಾವು ಮಾಡ್ತಾ ಇದ್ದೇವೆ. ಸರ್ಕಾರ ಮಾಡೋದಿಲ್ಲ ಅಂತ ಹೇಳ್ತಾ ಇಲ್ಲ, ಆದರೆ ಕಾಲ ವಿಳಂಬ ಆಗ್ತಾ ಇದೆ. ಆದ್ದರಿಂದ ನೌಕರರೆಲ್ಲರನ್ನು ಕೂಡ ಇವತ್ತು ಈ 2025-26ನೇ ಬಜೆಟ್ ಅಲ್ಲಿ ನಮಗೆ NPS ಅನ್ನು ರದ್ದುಗೊಳಿಸಿ OPS ಅನ್ನು ಜಾರಿಗೊಳಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾಳೆ ದಿವಸ ಫ್ರೀಡಂ ಪಾರ್ಕ್ನಲ್ಲಿ ನಾವು ಒಂದು ಹೋರಾಟವನ್ನು 1 ದಿವಸದ ಹಕ್ಕೊತ್ತಾಯ ಧರಣಿಯನ್ನು ನಾವು ಆಯೋಜಿಸಿದ್ದೀವಿ.